ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಡೇಸ್ ಮಂತ್ಸ್ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ಮಾಡ್ತಾ ಇರೋದು ಬಿಕಾಸ್ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ ಆ್ಯಂಡ್ ಫಂಕ್ಷನ್ಸ್ಗಳಿರುತ್ತೆ, ಅದು ಇದು ಎಲ್ಲ ಕಡೆ ಇದು ವರ್ಕ್ ಇರೋದ್ರಿಂದ ನಾನು ವೀಡಿಯೋ ಮಾಡಿರಲಿಲ್ಲ. ಸೊ ನೀವು ತಮ್ಮೇಲಲ್ಲಿ ನೋಡಿರ್ತೀರ. ಇವತ್ತಂತೂ ನಾನು ಬಲು ತುಂಬ ಎಕ್ಸೈಟ್ ಆಗಿದ್ದೀವಿ, ಯಾಕಂದರೆ ಬಿಕಾಸ್ ನನ್ನ ಬೇಬಿ ಮದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇದು ಆ್ಯನ್ಯುವಲ್ ಡೇ. ಸೊ ಆಲ್ರೆಡಿ 6 o'clock ಆಗಿತ್ತು. ಗೆಸ್ಟ್ ಎಲ್ಲ ಬಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಲಿಕ್ಕೆ ದೀಪ ಎಲ್ಲ ಹಚ್ಚಿ ಇದು ಸ್ಟಾರ್ಟ್ ಮಾಡ್ತಾಯಿದ್ರು. ನಮಗಂತೂ ಇದೆಲ್ಲ ಇದ್ರ ಮೇಲೆಲ್ಲ ಕಾನ್ಸಂಟ್ರೇಷನ್ನೇ ಇರಲಿಲ್ಲ, ಬಿಕಾಸ್ ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ. ಬಟ್ ನಾವು ಮಾಡೋದು ರಾಂಗ್ ಇದು, ಯಾಕಂದರೆ ಅವರಿಗೆ ಅದು ನಮ್ಮ ರೆಸ್ಪೆಕ್ಟ್ ಕೊಡ್ದಂಗೆ ಇರುತ್ತೆ. ನಾವು ನಮ್ಮ ಮಕ್ಳದ ಮೇಲೇ ನಮ್ಮದೆಲ್ಲ ಕಾನ್ಸಂಟ್ರೇಷನ್ ಇದ್ದಿದ್ದು. ಇದು ನನ್ನ ಮಗು ಡಾಕ್ಟರ್ ಪ್ರಕಾಶ್ ಸರ್ ಅವ್ರಿಗೆ ವೆಲ್ಕಮ್ ಮಾಡ್ತಾ ಇರೋದು. ನನಗಿಂತ ತುಂಬಾ ಖುಷಿಯಾಯಿತು. ಪಾಪ ಅದಕ್ಕೇನೂ ಗೊತ್ತಾಗ್ತಿಲ್ಲ, ಶೇಕ್ ಹ್ಯಾಂಡ್ ಮಾಡೋದಾಗಿರ್ಬೋದು, ವೆಲ್ಕಮ್ ಅಂತ ಹೇಳ್ತಿರೋದು. ಇನ್ನೂ ಸ್ವಲ್ಪ ಬ್ಲ್ಯಾಂಕಾಗಿ ನಿಂತ್ಕೊಂಡ್ಬಿಡ್ತು ಅಲ್ಲೇ. ಹಾಗೆಯೇ ಇದು ಜಾಶುದು ಟಾಕ್ ಆಫ್ ದಿ ಡೇ ಮಾಡಿದ್ದು. ಇಲ್ಲಿ ವೈಟ್ ಕಲರಾಗಿ ನಿಂತಿದೆಯಲ್ಲ, ಇದು ನನ್ನ ಬೇಬಿಮಾ. ಇದು ನನಗಿಂತ ಸಖತ್ ಖುಷಿ ಆಯಿತು. ನಾನು ಅಷ್ಟು ಕಷ್ಟಪಟ್ಟು ಮಾಡಿ ಒಂದು ಬಿಗ್ ಸ್ಕ್ರೀನಲ್ಲಿ ನನ್ನ ಮಗನ ನೋಡಿ. ಇದು ಅವಳದು ಸ್ಕೂಲ್ದು ಸ್ನ್ಯಾಕ್ಸ್ ಮತ್ತು ಲಂಚ್ಗೆ ಕೂರಿಸಿ ಇದು ಮಾಡೋ ಅಂಥದ್ದು. ನಾನೇನೋ ರೆಗ್ಯುಲರಾಗಿ ಕೂರಿಸ್ತಾರೆ, ಸುಮ್ಮನೆ ಒಂದು ರ್ಯಾಂಡಮ್ ಆಗಿರ್ತಾರೆ ಅಂತ. ನೋ, ಇಟ್ಸ್ ವೆರಿ ಡಿಸಿಪ್ಲೀನ್ಡಾಗಿ ಮಕ್ಕಳು ತಿಂತಾರೆ ಅಂತ ನನಗೆ ಮೊನ್ನೆ ಲಾಸ್ಟ್ ವೀಕಲ್ಲೇ ಗೊತ್ತಾಗಿದ್ದು. ಸೊ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್ ಎಲ್ಲ. ಈ ಮಕ್ಕಳು ಏನು ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಅಂದರೆ ಒಂದು ಸ್ವಲ್ಪನೂ ಎದರಲಿಲ್ಲ. ಆ್ಯಂಡ್ ಫಸ್ಟ್ ಹಾಗೆ ನೋಡಿದಾಗೇ ಮಕ್ಳುಗಳನ್ನ ಕರೆಸಿ ಜನರಲ್ ನಾಲೆಡ್ಜ್ ಕ್ವಶನ್ಸ್ನ ಕೇಳಿದ್ರು. ಲಿಟ್ರಲಿ ನಮ್ಮ ಪೇರೆಂಟ್ಸ್ಗಳಿಗೆ ಜನರಲ್ ನಾಲೆಡ್ಜೇ ಗೊತ್ತಿರಲಿಲ್ಲ. ಈವನ್ ನನಗೂ ಹೀಗೆ ಕೇಳಿದ್ರು ನನಗೆ ಕೆಲವೊಂದೆಲ್ಲ ಗೊತ್ತಿಲ್ಲ. ನಾವೆಲ್ಲ ಮರ್ತ್ಕೊಂಡಿರೋ ನಾವು ಇವಾಗಿನ ಪ್ರೆಷರಲ್ಲಿ ಏನೂ ತಿಳ್ಕೊಳ್ಳಲ್ಲ, ಏನೂ ಮಾಡಲ್ಲ. ಆ ಮಕ್ಳುಗಳಿಗೆ, ಅದು ಮಾಂಟೆಸರಿ ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಅಂತ ಅಂದರೆ ಒಂದು ಚೂರು ಇದರಲಿಲ್ಲ. ಇದೊಂದು ಸ್ಮಾಲ್ ಸ್ಕಿಟ್ ಇತ್ತು. ಸೊ ಈ ಸ್ಕಿಟ್ಟಲ್ಲಿ ನನ್ನ ಮಗಳನ್ನೂ ಒಂದು ಸ್ಮಾಲ್ ಪರ್ಫಾರ್ಮೆನ್ಸ್ ಇತ್ತು, ಯಾಕಂದರೆ ಬಿಕಾಸ್ ಅವಳಿಗೆ ಹುಷಾರಿರಲಿಲ್ಲ. ಇದನ್ನೆಲ್ಲ ಸ್ಕಿಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ. ಸೊ ಅಡ್ಮಿಟ್ ಆಗಿದ್ಲು ಅವಳು, ಹಾಗಾಗಿ ಇವಳನ್ನು ಸೇರಿಸ್ಕೊಂಡಿರಲಿಲ್ಲ ನಮ್ಮ ಜಾಶನ್ನ. ಬಟ್ ಆಮೇಲೆ ನಾನು ಸೇರ್ಕೊಳ್ತೀನಿ ಅಂದಿದ್ದಕ್ಕೆ ಒಂದು ಮ್ಯಾಮು ಸ್ವಲ್ಪ ಸೇರಿಸ್ಕೊಂಡ್ರು. ಆಗ ನನಗಂತ ಖುಷಿ ಆಗ್ತದೆ. ಏನೋ ಒಂದು ಕ್ಯಾರೆಕ್ಟರ್ ಇದೆಯೋ ಇಲ್ವೋ, ಒಂದು ಡೈಲಾಗ್ ಇದೆಯೋ ಇಲ್ವೋ, ಮಕ್ಕಳು ಪರ್ಫಾರ್ಮ್ ಮಾಡಬೇಕು ನನಗೆ ಅಷ್ಟೇ. ವಾಟ್ ಎವರ್ ಇಟ್ ಈಸ್. ನಾನು ಹೋಗಿದ್ದು, ಅಯ್ಯೋ ನನ್ನ ಮಗುನ ಎಲ್ಲಿ ನಿಲ್ಲಿಸ್ತಾರಪ್ಪ, ಹೆಂಗಿದ್ದಾರಪ್ಪ, ಏನು ತಿಂದಲು, 5 o'clock 6 o'clock ಆಗಿದೆ, ಹೇಗಿದ್ದಾಳೋ ಏನು ಅಂತ ಇದೇ ಟೆನ್ಷನಲ್ಲಿ ಎಲ್ಲ ಪೇರೆಂಟ್ಸ್ಗಳು ಬಂದಿದ್ದು. ಬಟ್ ಆಫ್ಟರ್ ದಟ್ ನಾವು ಕನ್ವೆನ್ಷನ್ ಹಾಲ್ಗೆ ಹೋಗಿ ಕೂತ್ಕೊಂಡು ನೋಡಿದ ಮೇಲೆ ಆ ಟೀಚರ್ಸ್ದು ಎಫರ್ಟ್ ಆಗಿರ್ಬೋದು, ಹಾರ್ಡ್ ವರ್ಕಿಂಗ್ ಆಗಿರ್ಬೋದು, ಅವ್ರ ಪೇಷನ್ಸ್ ಆಗಿರ್ಬೋದು, ಅವ್ರು ತೋರಿಸ್ಕೊಳ್ಳೋ ಅಂಥ ಮಕ್ಳ ಮೇಲೆ ಪ್ಯಾಂಪರಿಂಗ್ ಆಗಿರ್ಬೋದು, ನಮಗೆ ಅದನ್ನು ಅನ್ಸೋದೇ ತಪ್ಪು. ಫಸ್ಟ್ ಆಫ್ ಆಲ್ ನಮ್ಮ ಮಗುನ ಎಲ್ಲಾರ ನಿಲ್ಲಿಸ್ಲಿ, ಒಟ್ಟು ಪರ್ಫಾರ್ಮ್ ಮಾಡ್ತಾ ಇದೆಯಾ ಅದನ್ನು ನಾವು ತಿಳ್ಕೊಬೇಕಷ್ಟೇ. ಅದರ್ವೈಸ್ ನಾವೇನೇ ಜಗಳ ಆಡಿಕೊಂಡು ಅಲ್ಲಿ ಚೇರ್ಗಳಿಗಾಗಿರ್ಬೋದು, ಮತ್ತು ಸ್ಪೀಚ್ ಕೊಡ್ತಾ ಇರೋರು ಡಾಕ್ಟರ್ಸ್ ಆಗಿರ್ಬೋದು, ಬೋರ್ಡ್ ಡೈರೆಕ್ಟರ್ಸ್ಗಳಾಗಿರ್ಬೋದು. ಸೊ ಅವ್ರು ಕಿರ್ಚಿಕೊಂಡು ಕೂತ್ಕೊಂಡು ಸ್ಪೀಚ್ ಕೊಡೋಲ್ಲ. ನಾವು ಅದನ್ನು ಸ್ವಲ್ಪ ಲಿಸ್ನಿಂಗ್ ಮಾಡಬೇಕು, ಯಾಕಂದರೆ ಅವರು ಎಲ್ಲ ಜೋರಾಗಿ ಕಿರ್ಚಿ ಮಾತಾಡೋಕ್ಕಾಗಲ್ಲ ಅವರಿಗೆ. ಅವರು ಸ್ವಲ್ಪ ಸಾಫ್ಟ್ ನೇಚರಲ್ಲೇ ಇರ್ತಾರಲ್ವ. ಸೊ ನಾವು ಅದೊಂದು ಸ್ವಲ್ಪ ಪೇರೆಂಟ್ ಕಡೆಯಿಂದ, ನಮ್ಮ ಕಡೆಯಿಂದ ಅದೊಂದು ಸ್ವಲ್ಪ ತಪ್ಪಾಯಿತು. ನನಗೆ ಹಂಗೆ ಅನಿಸಿತು ಪರ್ಸ್ನಲಿ. ಎಲ್ಲ ಪೇರೆಂಟ್ಸ್ ಕಡೆಯಿಂದ ಎಲ್ಲ, ಸ್ವಲ್ಪ ಜನ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲರೂ ಕಾನ್ಸಂಟ್ರೇಷನ್ ಕೊಟ್ಟು ಸ್ಪೀಚ್ ಕೇಳ್ತಾಯಿದ್ರು. ಆ್ಯಂಡ್ ಸ್ಟಾರ್ಟ್ ಆಯ್ತು. ಇದು ನನ್ನ ಮಗುದು ಸೆಕೆಂಡ್ ಪರ್ಫಾರ್ಮೆನ್ಸ್ ಇದು. ಸೊ ಸೆಕೆಂಡ್ ರೋಲಲ್ಲಿ ನಿಂತಿತ್ತು ನನ್ನ ಮಗುವಿಂದ. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ಮಾಡಲಿಕ್ಕೆ ನಾನು ಸ್ಟೆಪ್ಸ್ ಮೇಲೆ ಹೋಗಿದ್ದೆ, ಬಿಕಾಸ್ ನಾನು ಕೂತಿರೋ ಜಾಗದಿಂದ ಅದಂತೂ ಕಾಣಿಸ್ತಾನೇ ಇರಲಿಲ್ಲ ನನ್ನ ಮಗು. ಸೊ ಸ್ಟೆಪ್ಸ್ ಮೇಲೆ ಹೋಗಿ, ಸೊ ನಾನೊಂದು ಸ್ವಲ್ಪ ಡಿಸಿಪ್ಲಿನ್ನಿಂದ ನಡ್ಕೊಳ್ಳಿಲ್ಲ ಆ ಟೈಮಲ್ಲಿ, ಯಾಕಂದರೆ ನಾನೇ ಎದ್ದೋಗ್ಬಿಟ್ಟು ವೀಡಿಯೋ ಮಾಡಿದೆ. ನನಗೆ ಬೇರೆ ಆಪ್ಷನ್ಸೇ ಇರಲಿಲ್ಲ, ಬಿಕಾಸ್ ಯಾಕಂದರೆ ನನ್ನ ಮಗಳಿಗೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಸಿಸ್ಟರ್ ಮತ್ತು ನಮ್ಮಮ್ಮ ಬಂದಿರಲಿಲ್ಲ, ಆ್ಯಂಡ್ ಅವರು ಬರೋ ಅಂಥ ಸಿಚುವೇಷನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ಅವ್ರಿಗೆ ವೀಡಿಯೋ ಸೆಂಡ್ ಮಾಡಲೇಬೇಕಿತ್ತು. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೇಬೇಕಿತ್ತು. ಹಾಗಾಗಿ ನಿಂತ್ಕೊಂಡು ಅಲ್ಲಿ ಮಾಡೋಣ ಅಂತ ಹೋದೆ. ಬಟ್ ನನ್ನ ಹಸ್ಬೆಂಡ್ ಪಾಪ ಅಲ್ಲಿ ಕೂತ್ಕೊಂಡಿದ್ರು. ಸೊ ನಾನು ಏನು ನಮ್ಮ ಮಕ್ಳ ಕಡೆಯಿಂದ, ಟೀಚರ್ಸ್ ಕಡೆಯಿಂದ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಪರ್ಫಾರ್ಮೆನ್ಸಲ್ಲಿ ಓಕೆ ನೆವರ್. ಇದು ನಮ್ಮ ಕಡೆಯಿಂದನೇ ಸ್ವಲ್ಪ ನಾವು ಎದ್ದು ಓಡಾಡೋದಾಗಿರ್ಬೋದು, ಮಾತಾಡ್ತಾನೆ ಇರ್ತಿದ್ವಿ. ಬಟ್ ಎಲ್ಲ ಪೇರೆಂಟ್ಸು ಅಲ್ಲ. ಬಟ್ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಜೊತೆಯಲ್ಲಿ ಬಂದಿರೋರು ಸ್ವಲ್ಪ ಕೋಪ್ರೇಟ್ ಮಾಡ್ತಾ ಇರಬೇಕು. ಏಕೆಂದರೆ ಅವರು ಅಲ್ಲಿ ಸ್ಪೀಚ್ ಕೊಡ್ತಾ ಇರೋದು ನಮ್ಮ ಮಕ್ಳ ಬಗ್ಗೆನೇ, ನಮ್ಮ ಮಕ್ಳದ್ದು ಡೈಲಿ ಆ್ಯಕ್ಟಿವಿಟೀಸ್ ಏನಿರುತ್ತೆ. ನಿಜವಾಗ್ಲೂ ನೀವು ಫಸ್ಟ್ ವಿಡಿಯೋ ನೋಡಿದ್ರಿ, ಅಲ್ಲಿ ಮಕ್ಳದ್ದು ಟಾಕ್ ಆಫ್ ದಿ ಡೇ ಆಗಿರ್ಬೋದು, ಅವ್ರು ಹೇಗೆ ಕೂತ್ಕೊಂಡು ಊಟ, ಲಂಚು ಮತ್ತು ಸ್ನ್ಯಾಕ್ಸ್ ಆಗಿರ್ಬೋದು, ಅವ್ರ ಸ್ಕೂಲಲ್ಲಿ ಇನ್ನೊಂದು ಏನು ಮೇನ್ ಥಿಂಗ್ ನನಗೆ ಇಂಟ್ರೆಸ್ಟಿಂಗ್ ಆಗಿಸಿದ್ದು ಅಂದರೆ,
ವಾಟ್ರ್ ಬೆಲ್ ಮಾಡ್ತಾರಂತೆ. ಸೊ ವಾಟ್ರ್ ಬೆಲ್ ಮಾಡಿದಾಗ ಮಕ್ಳುಗಳು ಪಕ್ಕದಲ್ಲೇ ವಾಟ್ರ್ ಬಾಟ್ಲ್ ಇಟ್ಕೊಂಡು ಮಾಡಿದಾಗ ಟೈಮಲ್ಲಿ ಎತ್ಕೊಂಡು ನೀರು ಕುಡಿಯೋದು. ಸೊ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ನಾವು ಕೊಟ್ಟಿದ್ದ ನೀರನ್ನ ಖಾಲಿ ಮಾಡ್ಕೊಂಡು ಬರೋ ಅಂಥ ಮಕ್ಕಳೇ ಅಲ್ಲ ಇವರು. ಅವ್ರು ಆ ಥರ ಮಾಡಿದ್ರೇ ಮಕ್ಕಳು ನೀರು ಕನ್ಸ್ಯೂಮ್ ಮಾಡೋದಾಗಿರ್ಬೋದು. ಸ್ನ್ಯಾಕ್ಸ್ನ ಇನ್ನೊಂದಂದರೆ ಅವ್ರ ಸ್ಕೂಲಲ್ಲಿ ಜಂಕ್ ಫುಡ್ಗೆ ಅಲೋ ಇಲ್ಲ. ಸ್ನ್ಯಾಕ್ಸ್ ಟೈಮಲ್ಲಿ ವಿ ಆರ್ ಓನ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಅಷ್ಟೇ ಅಲೋ ಇರೋದು. ಸೊ ಅವ್ರದ್ದು ಹೇಗಿತ್ತು ದಿನಚರಿ, ಮಕ್ಕಳಿಗೆ ಹೇಗೆ ಅವರು ಬ್ಯುಸಿಯಾಗಿ ಇಟ್ಟಿರ್ತಾರೆ ಅನ್ನೋದೇ ಎಲ್ಲನೂ ಹೇಳ್ತಾಯಿದ್ರು. ಮತ್ತು ಇನ್ನೊಂದು ಏನಂತ ಅಂದರೆ ಅವರು ಗ್ರೇಡ್ 10th ಬಗ್ಗೆ ಹೇಳ್ತಾಯಿದ್ರು. ನನಗಂತೂ ಅದಂತೂ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಆಗಸ್ಟ್ ತಿಂಗಳೊಳಗಡೆ ಎಲ್ಲ ಸಿಲೆಬಸ್ ಕ್ಲೋಸ್ ಮಾಡಿ ಅಕ್ಟೋಬರಿಂದ ಡಿಸೆಂಬರ್ ಒಳಗಡೆ ಅಕ್ಟೋಬರ್ ತನಕ ಸಿಲೆಬಸ್ ಕ್ಲೋಸ್ ಮಾಡಿ ಅಕ್ಟೋಬರ್ ಟು ಡಿಸೆಂಬರ್ 30 ಟೈಮ್ಸ್ ಕಂಡಕ್ಟ್ ಮಾಡ್ತಾರಂತೆ ಎಕ್ಸಾಮ್ಸ್ಗಳನ್ನ ಮಕ್ಕಳಿಗೆ 7 o'clock. ನಂಗೆ ಐ ಡೋಂಟ್ ನೋ ಇದು ಹೇಳೋದು ಸರಿನೋ ಬಿಡೋ ಗೊತ್ತಿಲ್ಲ. 7 o'clock ತನಕ ಮಕ್ಕಳಿಗೆ ಟೀಚಿಂಗ್ ಮಾಡಿ ಎಲ್ಲ ಥರದ್ದು ಎಷ್ಟು ಖುಷಿ ಆಯಿತು ಅಂದರೆ ಅವ್ರು ಕೇಳಿ. ಆ್ಯಂಡ್ ಬರೀ ಅವ್ರು 10th ಗ್ರೇಡ್ ಬಗ್ಗೆ ಎಲ್ಲ ಮಾಂಟೆಸರಿ ಬ್ಲಾಕ್ ಬಗ್ಗೆನೂ ತುಂಬಾ ಚೆನ್ನಾಗಿ ಅಂದರೆ ಅವರು ಊಹೆ ಮಾಡ್ಕೊಂಡು ಹೇಳಿದ್ದಲ್ಲ, ಅವ್ರು ಏನು ಪ್ರೆಸೆಂಟ್ ಸಿಚುವೇಷನಲ್ಲಿ ಏನು ಮಾಡ್ತಾರೆ ನನಗೆಲ್ಲ ಗೊತ್ತಿತ್ತು. ಬಿಕಾಸ್ ಅವ್ರ ಮ್ಯಾಮ್ಗಳೆಲ್ಲ ಅಪ್ಡೇಟ್ ಮಾಡ್ತಾಯಿರ್ತಾರೆ ನಮಗೆ, ನನಗೆಲ್ಲ ಗೊತ್ತಿತ್ತು. ಬಟ್ ನಂಗೆ ಇನ್ನೇನು ಅಂತ ಅಂದರೆ ಅದೇ ವಾಟರ್ ಬಿಲ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಲ್ಮೋಸ್ಟ್ ಎಲ್ಲ ಫೆಸ್ಟಿವಲ್ನ ಸೆಲೆಬ್ರೇಷನ್ ಮಾಡಿದ್ದಾರೆ. ನನಗೆ ಆಗ ಅನ್ನಿಸ್ತಿತ್ತು ಕೆಲವೊಂದು ಟೈಮ್ಗಳಲ್ಲಿ ನಾನು ಮಗುನ ಸ್ಕೂಲ್ಗೆ ನನಗೆ ಅನಿವಾರ್ಯವಾಗಿ ನಾನು ರಜಾ ಹಾಕ್ಸಿದ್ದೆ. ಆವಾಗ ಹಂಗೆ ಅನಿಸ್ತಿತ್ತು, ಎಂಥ ಕೆಲಸ ಆಯಿತು ಅಂತ. ಯಾಕಂದರೆ ಅಂಥ ಡೇಸ್ಗಳಲ್ಲಿ ತುಂಬಾ ಎಷ್ಟು ಆ್ಯಕ್ಟಿವಿಟೀಸ್ ಮಾಡಿಸಿದ್ದಾರೆ, ಎಷ್ಟು ಮೀನಿಂಗ್ಫುಲ್ ಆಗಿರೋ ಅಂಥದ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಈಚ್ ಆ್ಯಂಡ್ ಎವ್ರಿ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಮಾಂಟೆಸರಿ ಬ್ಲ್ಯಾಕ್ ಟೀಚರ್ಸ್ಗಳಿಗೆ. ಯಾಕಂದರೆ ನಮ್ಮ ಮಕ್ಳುಗಳನ್ನ ಇಷ್ಟು ಬ್ಯೂಟಿಫುಲ್ಲಾಗಿ, ಇಷ್ಟು ಟ್ಯಾಲೆಂಟೆಡ್ಡಾಗಿ ಮಾಡಿ ಪ್ರಿಪೇರಿಂಗ್ ಮಾಡಿ ಎಲ್ಲ ಮಾಡಿರೋದು. ಬಿಕಾಸ್ ನಿಮಗೆ ಗೊತ್ತು ಫ್ರೆಂಡ್ಸ್, ನಾವೊಂದು ಮಗು ಬರ್ಡೇ ಅಂದರೆ 2 months ಹಿಂದೆಯೇ ನನ್ನಂಥ ಮೈಂಡ್ಸೆಟ್ ಇರೋರು 2 months ಹಿಂದೆಯೇ ಥಿಂಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಯಾವ ಡ್ರೆಸ್ ಹಾಕಬೇಕು, ಏನು ಗಿಫ್ಟ್ಸ್ ಕೊಡಬೇಕು, ಹೇಗೆ ಕೇಕ್ ಕಟ್ ಮಾಡಿಸ್ಬೇಕು, ಎಲ್ಲ ಥರದ್ದು. ಬಟ್ ಇಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡೋದಾಗಿರ್ಬೋದು, ಎಲ್ಲ ಮಕ್ಕಳದ್ದು ಒಂದೇ ಮೆಂಟಾಲಿಟಿ ಇರೋದೇ ಇಲ್ಲ ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಕೆಲವಂತೂ ತುಂಬ ಆ್ಯಕ್ಟಿವ್ ಆಗಿರ್ತವೆ, ಕೆಲವಂತೂ ಸ್ವಲ್ಪ ಮಿಡಲಲ್ಲಿರ್ತವೆ, ಕೆಲವೊಂದೆಲ್ಲ ಓಕೆ ನನಗೆ ಈ ಟೈಮ್ ಅಂದರೆ ಈ ಥರ ಇರೋರನ್ನೆಲ್ಲ ಹ್ಯಾಂಡಲ್ ಮಾಡಿ. ನೋಡಿ ಇಲ್ಲಿ ನಿಂತ್ಕೊಂಡು ಕ್ಲ್ಯಾಪ್ ಆಗ್ತಾ ಇರೋದು ಜಾಶು ಟೀಚರು, ಅಂದರೆ ಕ್ಲಾಸ್ ಟೀಚರು ಶ್ರುತಿ ಮ್ಯಾಮ್ ಅಂತ. ಅವ್ರ ಕ್ಲಾಸ್ ಟೀಚರ್ ಅಂದರೆ ಅವ್ರ ಮಕ್ಳುಗಳಿಗೆ ತುಂಬಾ ಪೆಟ್ಟು, ಸಖತ್ತು ಇಷ್ಟ ಅವ್ರಿಗೆ. ಸೊ ನೋಡಿ ಅವ್ರು ಎಷ್ಟು ಖುಷಿ ಅಂದರೆ ನನಗೆ ಅವ್ರ ಮ್ಯಾಮ್ ಮುಖದಲ್ಲಿ ನಗು ನೋಡೇ ನನಗೆ ಸ್ಯಾಟಿಫಿಕೇಷನ್ ಆಯಿತು. ಯಾಕಂದರೆ ಅವ್ರಿಗೆ ಅದೇ ಒಂದು ಲಾಸ್ಟಿಗೆ ಒಂದು ಪರ್ಫಾಮೆನ್ಸ್ ಅನ್ನೋದೊಂದು ಕ್ಲೀನಾಗಿ ಬಂತು ಅಂದರೆ. ಸೊ ಇದು ನನ್ನ ಮಗದು ಫಸ್ಟ್ ಡ್ಯಾನ್ಸು, ಇದರಲ್ಲಿ ಫ್ರಂಟ್ ರೋಲಲ್ಲೇ ನಿಲ್ಲಿಸಿದ್ರು. ಇದಂತೂ ಸಖತ್ ಖುಷಿ ಆಯಿತು. ಸ್ವಲ್ಪ ಸೈಡಿಗೆ ಹೋಗ್ಬಿಟ್ಟಿತ್ತು, ಇನ್ನು ಚೂರು ಈ ಕಡೆ ಬರಬೇಕಿತ್ತು ಅನ್ನಿಸ್ತಿತ್ತು. ಬಟ್ ಅದರ್ವೈಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್ ಅಂತ. ಎಲ್ಲ ಮಕ್ಕಳೂ ಅಷ್ಟೇ. ಹಾಗೆಯೇ ಅವ್ರ ಟೀಚರ್ಸ್ಗಳು ಅಷ್ಟೇ, ಅವ್ರದ್ದು ಪೇಷನ್ಸ್, ಹಾರ್ಡ್ ವರ್ಕ್ ಆಗಲೇ ಹೇಳ್ದಂಗೆ ತುಂಬಾ ಕಷ್ಟ ಇದು. ಅವರು ನಮಗೆ ಹ್ಯಾಂಡಲ್ ಮಾಡೋ ಗಂಟ ಮಕ್ಕಳನ್ನ ಕೈಯೇ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಫ್ಯಾಕಲ್ಟೀಸ್ಗಾಗಿರ್ಬೋದು ಅಷ್ಟೇ, ಹೆಲ್ಪರ್ಸ್ಗಳಾಗಿರ್ಬೋದು, ಮತ್ತು ಅವರು ಕರ್ಕೊಂಡೋಗೋ ಅಂಥ ವ್ಯಾನಲ್ಲಿ ಅವ್ರ ಡ್ರೈವರ್ ಅಂಕಲ್ಸು, ಆಂಟಿ ಅವರು ಎಷ್ಟು ಚೆನ್ನಾಗಿ ಸೇಫ್ಟಿಯಿಂದ ನೋಡ್ಕೊಳ್ತಾರೆ ಅಂದರೆ ಮಕ್ಕಳನ್ನ ನಮಗೇನು ಭಯನೇ ಇಲ್ಲ ಆ ಥರ ನೋಡ್ಕೊಳ್ತಾರೆ. ಆ್ಯಂಡ್ ಫ್ಯಾಕಲ್ಟೀಸ್ ಅಷ್ಟೇ ಪಾಪ ಅವರೂ ನಮ್ಮ ಥರನೇ 10 o'clock ತನಕ ಇದ್ದು ಮಕ್ಕಳನ್ನೆಲ್ಲ ಸೇಫಾಗಿ ನಮಗೆ ಹ್ಯಾಂಡ್ ಓವರ್ ಮಾಡೋ ತನಕ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾಯಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಏಕೆಂದರೆ ನೀಟಾಗಿ ಸ್ಕೂಲು ಆ ಥರ ಅಂತ ಅಲ್ಲ, ಬಟ್ ನಮ್ಗೆ ಅನಿಸ್ಬೇಕಲ್ವ ನಮಗೆ ಏನು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅಂತ. ಆ್ಯಂಡ್ ಇದೊಂದು ಮಾಡ್ತಿದ್ದೆ, ಇವ್ರ ಸ್ಕೂಲಲ್ಲಿ ಪೇರೆಂಟ್ಸ್ ಅಬ್ಸರ್ವೇಷನ್ ಕ್ಲಾಸಸ್ ಕೂಡ ಇಟ್ಟಿರೋ. ನಾನು ಆಲ್ರೆಡಿ ಇದನ್ನು ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಅದು ಕೂಡ ಈಸ್ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಯಾಕಂದರೆ ನಮ್ಮ ಮಕ್ಕಳು ಹೇಗಿರ್ತಾರೆ ಸ್ಕೂಲಲ್ಲಿ, ಕ್ಲಾಸಸ್ಗಳಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ನಮ್ಮ ಮಗು ಒಂಥರ ಇದ್ದರೆ ಅಲ್ಲೇ ಇನ್ನೊಂದು ಥರ ಇರುತ್ತೆ. ಕೆಲವೊಂದು ಅವ್ರ ಮ್ಯಾಮ್ ಬಾಯಲ್ಲೇ ಕೇಳಿದ್ದೀನಿ ನಾನು, ಕೆಲವೊಂದು ಮಕ್ಕಳು ಫ್ರೂಟ್ಸ್ನೇ ತಿನ್ನಲ್ವಂತೆ, ಬಟ್ ಆದರೆ ಅದೇ ಸ್ಕೂಲಿಗೆ ಹಾಕ್ಕೊಟ್ರೆ ತಿಂತಾರಂತೆ. ಆ ಥರ ಮಕ್ಕಳುಗಳಿರ್ತಾರೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಗೈಡ್ ಮಾಡಿದರು. ಆ್ಯನ್ಯುವಲ್ ಡೇ ಅಂದರೆ ಸೊ ನನಗೆ ಇದು ತುಂಬ ಅಂದರೆ ಏನು ಮಾಂಟೆಸರಿ ಬ್ಲ್ಯಾಕಲ್ಲಿ ಇದು ನಮಗಿದು ಸ್ವಲ್ಪ ಹತ್ರ ಆಗಿರುತ್ತೆ. ಗ್ರೇಡ್ಸ್ಗಳಲ್ಲೆಲ್ಲ ಸ್ವಲ್ಪ ದೊಡ್ಡವರಾಗಿರ್ತಾರಲ್ಲ ಮಕ್ಕಳು, ಅಷ್ಟು ಇದು ಅನಿಸಲ್ಲ. ಇದು ಚಿಕ್ಕ ಮಕ್ಕಳಲ್ಲ, ತುಂಬ ಖುಷಿ ಆಗುತ್ತೆ. ನನ್ನ ಮಕ್ಕಳು ಹೇಗೆ ಮಾಡ್ತಾಳೋ ನಿಜವಾಗ್ಲೂ ಪ್ರಾಂಪ್ಟಾಗಿ ಹೇಳಬೇಕು ಅಂದರೆ ಎಲ್ರಿಗೂ ಅವ್ರವ್ರ ಪೇರೆಂಟ್ಸ್ಗಳು ಏನು ಅವ್ರ ಮಕ್ಳ ಮೇಲೆ ಕಾನ್ಸಂಟ್ರೇಷನ್ ಇತ್ತು. ನನಗಂತೂ ನಿಜವಾಗ್ಲೂ ನಾನು ವೀಡಿಯೋದಲ್ಲಿ ನೋಡ್ತಾ ಇರೋದು ಬೇರೆ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡಿರೋದನ್ನ.
ನನ್ನ ಮಗುದೇನೆ ನಾನು ನೋಡೋದೇ ಆಗಿತ್ತು. ಅಷ್ಟು ಚೆನ್ನಾಗಿ ಮಾಡಿದ್ರು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಆ್ಯಕ್ಟಿವ್ ಆಗಿ ಮಾಡ್ತಿದ್ದಾವೆ ಅಂದರೆ ನೈಟ್ ಆಗಿದೆ ಅದು ಇದು ಅನ್ನೋದೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಎಕ್ಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್. ಯಾಕಂದರೆ ಎಲ್ಲ ಥರದ್ರಲ್ಲೂ ಒಂದು ಅವರಿಗೆ ಇತ್ತು ಅಂದರೆ ನನ್ನದೇ ಒಂಥರ ಒಂದು ಟಾರ್ಚರ್ ಇತ್ತು. ಮ್ಯಾಮ್ ಹೇಗೆ ಮಾಡ್ತೀರಾ, ಹೇಗೆ ಮ್ಯಾಮ್ ಅವ್ರಿಗೆ ಮಗುಗೆ ಯಾವ ಥರ ಮೇಕಪ್ ಹಾಕ್ತಾರೆ ಮ್ಯಾಮ್, ಅದು ಸ್ಕಿನ್ಗೆ ಅಲರ್ಜಿ ಆಗುತ್ತೆ. ಅದ್ರಲ್ಲಿ ಬೇರೆ ನನ್ನ ಮಗು ಬೇರೆ ಸ್ವಲ್ಪ ಕೋಲ್ಡ್ ಬೇರೆ ಆಗಿತ್ತು. ನಾನು ಸಿರಪ್ಸ್ ಬೇರೆ ಸೆಂಡ್ ಮಾಡಿದ್ದೆ, ಮ್ಯಾಮ್ ಸ್ವಲ್ಪ ಸಿರಪ್ಸ್ ಹಾಕಿ ಅಂತ. ಇವನ್ ನಾವೇನು ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಲಿಲ್ಲ, ಒಂದು ನಾರ್ಮಲ್ ವೈಟ್ ಒಂದು ಕಲರ್ ಡ್ರೆಸ್ಸಲ್ಲಿ ಕಳಿಸಿದ್ವಿ. ಅವರಿಗೆ ಸಾಕ್ಸ್ ಹಾಕಿದ್ದಾಗಿರೋದು ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಪಾಪ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅವ್ರನ್ನ ಕೂರಿಸಿದ್ರು. ನನಗಂತೂ ಸಖತ್ ಖುಷಿ ಆಯಿತು. ಅವರು ಪರ್ಫಾಮೆನ್ಸ್ ಮಾಡಿದ್ದು ಅವ್ರ ಟೀಚರ್ಸ್ ಮುಖದಲ್ಲಿ ನಗು ಬಂತು ಅಂದರೆ ಅಲ್ಲಿ ನೋಡಿ, ಅಲ್ಲಿ ಅವ್ರ ಮ್ಯಾಮ್ ನಿಂತ್ಕೊಂಡು, ಶಿಲ್ಪಾ ಮ್ಯಾಮ್ ನಿಂತ್ಕೊಂಡು ಚಿಯರ್ ಅಪ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಬ್ಬರು ಕೂಡ ನಂಗೆ ಐ ಡೋಂಟ್ ನೋ ಹರ್ ನೇಮ್, ಚಿಯರ್ ಅಪ್ ಮಾಡ್ತಿರೋದೇ ನೋಡೋಕೆ ಖುಷಿ ಆಗೋದು ನನಗೆ. ನನ್ನ ಮಗು ಅಂತ ಅಂತಲ್ಲ, ಎಲ್ಲ ಮಕ್ಕಳನ್ನು ಚೆನ್ನಾಗಿ ಮಾಡಿದರು. ಅವ್ರದ್ದು ಸಿಸ್ಟಮ್ಯಾಟಿಕ್ ಎಜುಕೇಷನ್ದು ಅವರು ಆ ಸರ್ ಕೂಡ ನನ್ನ ಮಗಳು ಏನು ವೆಲ್ಕಮ್ ಮಾಡಿದ್ರಲ್ಲ, ಪ್ರಕಾಶ್ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು. ನಮ್ಮ ಕಾಲದಲ್ಲಿ ಇದ್ದಂಗೆ ಈ ಕಾಲದಲ್ಲಿ ಇಲ್ಲ. ತುಂಬಾ ಅಪ್ಡೇಟ್ ವರ್ಷನ್ ಅಂದರೆ ಲೈಕ್ ಏನು ಹೇಳ್ತಾರೆ, ತುಂಬ ಅಪ್ಡೇಟೆಡ್ ವರ್ಷನ್ಸ್ ಎಜುಕೇಷನ್ ಇದು. ತುಂಬ ಲಕ್ಕಿ ಫೆಲೋಸ್ಗಳೆಲ್ಲ ಇವರೆಲ್ಲ ಅಂತ ಹೇಳೋದು. ಆ್ಯಂಡ್ ಅವ್ರಿಗೆ ತೋರಿಸಿದಂಥ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅವ್ರು ಏನೇನು ಅವರು ಮಾಡ್ಕೊಂಡಿದ್ದಾರೆ ಐಡಿಯಾಸ್ಗಳಿರ್ಬೋದೇ, ಅವರು ಪೇರೆಂಟ್ಸ್ಗಳ ಮಾತನ್ನೂ ಕೇಳ್ತಾರೆ. ಮ್ಯಾಮ್ ಈ ಥರ ಆ್ಯಕ್ಟಿವಿಟಿ ಮಾಡಿಸಿ ಅಂದ್ರೂ ಸಹ, ಐ ವಿಲ್ ಡೂ ಮ್ಯಾಮ್, ಐ ವಿಲ್ ಡೂ ದಿಸ್ ಮ್ಯಾಮ್, ಓಕೆ ನಾನು ಈ ಮಕ್ಳಿಗೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತಾರೆ ಇವ್ರ ಮ್ಯಾಮು. ಆ ಥರ ಏನು ಹೇಳೋದು ಇಲ್ಲ ಅನ್ನೋದೆಲ್ಲ ಆಗಿರ್ಬೋದು. ನಾಟ್ ಓನ್ಲಿ ಡ್ಯಾನ್ಸ್ ಅಂತ ನನ್ನ ಪರ್ಫಾಮೆನ್ಸ್ ಇದೊಂದು ಆ್ಯನ್ಯುವಲ್ ಡೇಲಿ ಅಂತ ಹೇಳ್ತಾ ಇಲ್ಲ, ಓವರ್ ಆಲ್ ಏನಿದೆ ಅವ್ರ ಸ್ಕೂಲಲ್ಲಿ. ಅಸೆಂಬ್ಲಿಲೂ ಅಷ್ಟೇ, ಅವ್ರು 45 ಮಿನಿಟ್ಸ್ ಅಸೆಂಬ್ಲಿ ಮಾಡ್ತಾರೆ ಮೊಂಟೆಸರಿ ಬ್ಲಾಕಿಗೆ. ಬಿಕಾಸ್ ಅಲ್ಲಿ ಬರೀ ಪ್ರೇಯರ್ ಹೇಳ್ಸೋದಾಗಿರ್ಬೋದು, ಇನ್ನೊಂದು ಮತ್ತೊಂದು ಅಲ್ಲನು ಜನ್ರಲ್ ನಾಲೆಡ್ಜು. ಈಗ ಹೂ ಇಸ್ ಅ ಫಾದರ್ ಆಫ್ ಸೈನ್ಸ್, ನಮಗೆ ನಿಜವಾಗ್ಲೂ ಲಿಟ್ರಲಿ ನನ್ನ ಮಗಳು ಹೇಳೋ ಗಂಟ ನನಗೆ ಗೊತ್ತಿರಲಿಲ್ಲ. ನನಗೆ ಅಷ್ಟು ಚೆನ್ನಾಗಿ ಫೀಡ್ ಮಾಡಿ, ಅಷ್ಟು ಚೆನ್ನಾಗಿ ಅವರಿಗೆ ಟೀಚ್ ಮಾಡಿದರು. ಎಲ್ಲನೂ ನೆನ್ಪಿಟ್ಕೊಂಡು ಎಲ್ಲ ಹೇಳ್ತಾರೆ ಮಕ್ಕಳು. ನಮಗೆ ಗೊತ್ತಾಗುತ್ತೆ, ನಾವು ಒಂದು ಸಿಗ್ನಲಲ್ಲಿ ಹೋಗ್ಬೇಕಾದ್ರೆ ಅವರು ದೇ ಆರ್ ಎಕ್ಸ್ಪ್ಲೈನಿಂಗ್. ನನ್ನ ಮಗು ಎಕ್ಸ್ಪ್ಲೈನ್ ಮಾಡ್ತಾರೆ, ರೆಡ್ ಅಂದರೆ ಏನು, ಗ್ರೀನ್ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಗ್ರೀನ್, ಯೆಲ್ಲೋ, ಮತ್ತು ಇದು ಫ್ಲ್ಯಾಗ್ದು ಆಗಿರ್ಬೋದು, ಗ್ರೀನ್ ವೈಟ್ ಸ್ಯಾಫ್ರನ್ ಕಲರ್ದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಕ್ಳುಗಳಿಗೆ ಅಷ್ಟು ಚಿಕ್ಕ ಮಕ್ಳುಗಳಿಗೆ ಜನರಲ್ ನಾಲೆಡ್ಜು ಫೀಡ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಪಾರ್ಟ್. ಇವರು ಜಾಶು ಕ್ಲಾಸ್ ಟೀಚರ್ ಇಲ್ಲಿ ರೈಟ್ ಇಲ್ಲಿ ಹೈಟಾಗಿದ್ದಾರಲ್ಲ ಇವರು ಶ್ರುತಿ ಮ್ಯಾಮ್ ಅಂತ, ಆ್ಯಂಡ್ ಮಿಡಲಲ್ಲಿ ನಿಂತಿರೋರು ಕಾವ್ಯ ಮ್ಯಾಮ್ ಅಂತ. ಇವರು ಪಕ್ಕದ ಸೆಕ್ಷನ್ನು LKG B ಸೆಕ್ಷನ್ನೇ ಶಿಲ್ಪಾ ಮ್ಯಾಮ್ ಅಂತ. ಸೊ ನನ್ನ ಮಗುಗೆ ಅಲ್ಲೇ ಆಲ್ರೆಡಿ ಶ್ರುತಿ ಮ್ಯಾಮ್ ನನ್ನ ಪಕ್ಕ ಇಲ್ಲ ಅನ್ನೋದು ನೋಡ್ತಾ ಇದ್ದಾರೆ ನೋಡಿ, 2 ಸೆಕೆಂಡ್ ಅವಳು ನಿಲ್ತಾನೆ ಇಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.